ಕಾರವಾರದಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದಂತಹ ವ್ಯಕ್ತಿನೇ ನಮ್ಮ ರೂಪಾಲಿ ನಾಯ್ಕ ಮೇಡಮ್ ಅವರು. ಕಿತ್ತೂರಿನ ಹುಲಿ ಹಾಗೆ ನಮ್ಮ ಕಾರವಾರಿನ ಹುಲಿ ಅವರು. ಅವ್ರು ಮಾಡದೇ ಇರೋ ಕೆಲಸ ಕೇಳಿ ಎಲ್ಲಾದ್ರೂ ಅಯ್ಯೋ ಅನ್ನೋಲೆ ಫಸ್ಟ್ ಅವರು ಅಮ್ಮ ಹೇಳೋ ಲೆಕ್ಕದಲ್ಲಿ ಇರ್ತಾರೆ ಸರ್. ಅವರು ಅಂದ್ರೆ ನಾವು ಎದ್ದ ಮೇಲೆ ಅಮ್ಮ ಅಂತಾರೆ, ಆದ್ರೆ ನಮ್ಮ ಕಾರವಾರ ಜನ ರೂಪಾಲಿ ಮೇಡಮ್ ಅಂತಾರೆ. ಆ ದೇವರಲ್ಲಿ ಪ್ರಾರ್ಥನೆ ಒಂದೇ, ಅವರು ಬೇಗ ಮಿನಿಸ್ಟರ್ ಈ ಸಲ ಆದ್ರೆ ಅವ್ರಿಗೆ ಟಿಕೆಟ್ ಸಿಗ್ತದೆ, ಅವರಿಗೆ ಮಿನಿಸ್ಟರ್ ಆಗ್ಬೇಕಂತಾನೆ ನಮ್ದು ಆಸೆ. ಸೋತ್ ಮೇಲೆ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಇಲ್ಲಿರಲ್ಲ. ಯಾವಾಗ ಬರ್ತಾರೆ, ಇಲೆಕ್ಷನ್ 1 ವರ್ಷ ಅಲ್ಲ 5 ತಿಂಗಳಿರೋ ಬರ್ತಾರೆ. ಇವ್ರು ಸೋತ್ ಮೇಲೂ ಕಂಟಿನ್ಯೂ ಆಗಿ ಇವಾಗ ವರ್ಕ್ ಮಾಡ್ತಾನೆ ಇದ್ದಾರೆ 5 ವರ್ಷದಲ್ಲಿ. ಕಾರವಾರ ಅಂಕದ ಅವರು ಒಂದು CM ಆಗಬೇಕಂತ ನಾವು ಆಸೆ ಆಯ್ತಾ ಇದೆ. ಅದೇನು ಹೌದು, ಅವ್ರು CM ಆಗಿ ಅವ್ರ ಮುಖ ನೋಡ್ಬೇಕಂತ ಅದೇ ನಮ್ದು ಆಸೆ ಇದೆ. ಪ್ರತಿಯೊಬ್ಬರು ತಲೆ ಮೇಲೂ ಸಹಿತ ಸಾಲ ಮಾಡಿಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರ. ಅದರಿಂದ ಗ್ಯಾರಂಟಿಯಿಂದ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಹಿಳೆಯರಿಗೆ ಅನಿಸ್ತಿತ್ತು ನಮಗೇನೋ ಕೊಡ್ತಾ ಇದ್ದಾರೆ ಅಂಥೇಳಿ, ಆದರೆ ಅವರೇ ಈಗ ಹಿಡಿಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರಕ್ಕೆ, ಯಾವಾಗ ತೊಲಗುತ್ತೆ ಅಂಥೇಳಿ. ಅದು ಗ್ಯಾರಂಟಿಯಿಂದ ಏನು ಯಾರೂ ಬೆನಿಫಿಟ್ ಆಗಿಲ್ಲ ಸರ್. ಖಾಲಿ ಏನು ಬಸ್ಸಲ್ಲಿ ಅಷ್ಟೇ ಮಹಿಳೆಯರಿಗೆ ಅಷ್ಟೇ ಬೆನಿಫಿಟ್ ಆಗಿದೆ. ಬಾಕಿಯವ್ರು ಗಂಡಸರಿಗೆಲ್ಲ ನಮ್ಮ ಜೇಬಲ್ಲಿ ತೆಗೆದು ಅವ್ರಿಗೆ ಕೊಡ್ತಾ ಇದೀವಿ ಸರ್. ನಮ್ಮ ಜೇಬು ಖಾಲಿ ಆಗ್ತಾ ಇದೆ, ಅವ್ರ ಜೇಬು ತೊಗೊಂತವ್ದೆ ಅಷ್ಟೇ. ಗೌರ್ಮೆಂಟ್ ಜೇಬು ತುಂಬ್ತಾ ಇದೆ, ನಮ್ಮ ಜೇಬು ಇದಾಗ್ತಾ ಇಲ್ಲ ಸರ್. ನಮ್ಮ ಜೇಬು ಖಾಲಿ ಆಗ್ತಾ ಇದೆ ಸರ್. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರಮಠ್. ಕಡಲ ತೀರದ ಕರ್ನಾಟಕದ ಕಾಶ್ಮೀರ ಕಾರವಾರ. ಹೌದು ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರದ ವಿಶೇಷತೆ ಏನಂತಂದರೆ, ಹಾಲಿ ಶಾಸಕರಿಗೆ ಸಂಬಂಧಪಟ್ಟ ಕ್ಷೇತ್ರ ಸಂಚಾರ ಅಲ್ಲ, ಇಲ್ಲಿನ ಮಾಜಿ ಶಾಸಕಿಯೊಬ್ಬರಿಗೆ ಸಂಬಂಧಪಟ್ಟ ಕ್ಷೇತ್ರ ಸಂಚಾರ. ಹೌದು, ಗ್ರಾಮ ಪಂಚಾಯತಿ ಸದಸ್ಯೆಯಾಗಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ನಂತರ ಹತ್ತಿದ್ದು ವಿಧಾನಸೌಧದ ಮೆಟ್ಟಿಲು. 2018ರಿಂದ 2023ರವರೆಗೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಮಾಡಿರ್ತಕ್ಕಂಥ ಕೆಲಸ ಒಂದಲ್ಲ ಎರಡಲ್ಲ. ಹಾಗಾಗಿ ಇವತ್ತಿನ ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿದೆ. ರಾಜ್ಯ ಬಿಜೆಪಿಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಮಾಜಿ ಶಾಸಕಿಯಾಗಿರುವಂತಹ ರೂಪಾಲಿ ನಾಯ್ಕ ಅವರ ಬಗ್ಗೆ ಇಲ್ಲಿನ ಜನ ಏನಂತಾರೆ, 2018ರಿಂದ 23ರವರೆಗೆ ಇಲ್ಲಿನ ಕಾರ್ಯಕ್ರಮಗಳು ಹೇಗಾಗಿವೆ, ಜನಾಭಿಪ್ರಾಯ ಏನಿದೆ, ಬನ್ನಿ ಎಲ್ಲವನ್ನ ತಿಳ್ಕೊಂಡು ಬರೋಣ. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಕಾರವಾರದಲ್ಲಿ ಬಿಜೆಪಿಗೆ ಶಕ್ತಿ ತುಂಬಿದಂಥ ವ್ಯಕ್ತಿನೇ ನಮ್ಮ ರೂಪಾಲಿ ನಾಯ್ಕ ಮೇಡಮ್ ಅವರು. ಇವರು ನಮ್ಮ ಕಾರವಾರ ಅಂಕೋಲ ಕ್ಷೇತ್ರದ MLA ಇರುವಾಗ ಅವ್ರು ಮಾಡಿದಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ. ಅದು ಹೇಳಲಿಕ್ಕೆ ಹೋದರೆ ದಿನವೇ ಸಾಲೋದಿಲ್ಲ, ಅಷ್ಟೊಂದು ಕಾಮಗಾರಿಗಳನ್ನು ಎಲ್ಲ ಮಾಡಿದ್ದಾರೆ. ನಾವು ಅವರಿದ್ದಂಥ ಸಂದರ್ಭದಲ್ಲಿ ನಾವು ನಗರಸಭೆ ಸದಸ್ಯರಾಗಿದ್ದಾಗ ಒಂದು ವಾರದಲ್ಲಿ ಒಂದು 3-4 ಆದರೂ ಗುದ್ಲಿ ಪೂಜೆಗಳು ಇರ್ತಾಯಿದ್ವು. ಅದೇ ಈಗ ನಾವು ಈ ಸರ್ಕಾರ ಬಂದ ನಂತರ ನೋಡ್ತಾ ಇದ್ದೇವೆ, ಒಂದು ಗುದ್ಲಿ ಪೂಜೆ ಇಲ್ಲ, ಏನೂ ಇಲ್ಲ, ಒಂದು ಕಾಮಗಾರಿ ಕೂಡ ಆಗ್ತಾ ಇಲ್ಲ. ಮತ್ತು ನಮ್ಮ ರೂಪಾಲಿ ನಾಯ್ಕ ಅವರು ಸಂಘಟನೆ ದೃಷ್ಟಿಯಿಂದ ಕೂಡ ತುಂಬ ಮಹತ್ವದ ಕಾರ್ಯವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಎಲ್ಲ ಒಂದು BJPಯನ್ನು ಒಂದುಗೂಡಿಸಿ ಒಂದು ಪರಿವಾರದವರಂತೆ ಒಂದು ಜನರಿಗೆ ಜೊತೆ ಇರ್ತಾರೆ. ಮತ್ತು ಪ್ರತಿಯೊಬ್ಬರು ಒಂದು ಕ್ಷೇತ್ರದ ಜನರೊಂದಿಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ದಾರೆ. ಮಾಜಿ ಶಾಸಕಿ ಆದರೂ ಕೂಡ ಬಂದಂಥ ಜನರಿಗೆ ಹಿಂಗೆ ರೆಸ್ಪಾನ್ಸ್ ಮಾಡ್ತಾರೆ. ಹೌದು, ಕೆಲವೊಬ್ಬರು MLA ಆದ ನಂತರ ಮತ್ತೆ ಇಲೆಕ್ಷನ್ನಿಂದ ಡಿಫೀಟ್ ಆದ ನಂತರ ಒಂದು ಮೂಲೆ ಗುಂಪಾಗೋದು ನಾವು ಸಾಮಾನ್ಯವಾಗಿ ನೋಡುವಂಥದ್ದೇ. ಆದರೆ ನಮ್ಮ ರೂಪಾಲಿ ನಾಯ್ಕ ಅವರು ಜನರ ಸಾಮಾನ್ಯರ ಜೊತೆ ಎಲ್ಲರ ಜೊತೆ ಬೆರೆತುಕೊಂಡೇ ಇದ್ದಾರೆ. ಇನ್ನೂ ಕೂಡ ಅವರು ಟಚಲ್ಲಿ ಇದ್ದಾರೆ ಅಂತ ಹೇಳಿಕ್ಕೆ ನಮಗೂ ಖುಷಿ ಆಗ್ತದೆ. ಯಾಕಂದರೆ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ನಾವು ಅವ್ರ ಹತ್ರ ಸ್ಪಂದಿಸಿದಾಗ ಅವರು ನಮ್ಗೆ ಪ್ರತಿರೂಪವಾಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ಅವರು ಏನಾದ್ರು 28ಗೆ ಕಂಟೆಸ್ಟ್ ಮಾಡಿದರೆ ಗೆಲ್ತಾರ ಅನ್ಸುತ್ತೆ ಮ್ಯಾಮ್? ಹೌದು, ನಮ್ಮ ಮುಂದಿನ ಒಂದು ಆಕಾಂಕ್ಷಿ ನಮ್ಮ ರೂಪಾಲಿ ನಾಯ್ಕ ಅವರೇ. ಮತ್ತು ಅವ್ರು ಗೆಲ್ಲೋದು ಕೂಡ ಖಂಡಿತ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೂಪಾಲಿ ನಾಯ್ಕ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇವಾಗೂ ಮೊದಲ MLA ಆಗಿಬಿಟ್ಟು ತುಂಬ ಕೆಲಸ ಮಾಡಿದ್ದಾರೆ. ಅದೀಗ ಮಾಜಿ ಆಗಿಬಿಟ್ಟು ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರಾಗಿಬಿಟ್ಟು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಪಕ್ಕಾ ನಾವು BJP ಗೆಲ್ತೀವಿ ಅನ್ನೋದು ನಮಗೆ ವಿಶ್ವಾಸ ಫುಲ್ ಇದೆ. ಅವರು ಸರ್ ಸೋತರು ಕೂಡ ಕ್ಷೇತ್ರದ ಜನರೊಂದಿಗೆ ಒಡನಾಟ ಹೇಗಿದೆ? ಹಾಂ, ಫುಲ್ ಇದೆ ಸರ್. ಸೋತರು ಬೇರೆ MLA ಬರ್ತಾರಲ್ಲ ಗೊತ್ತಿಲ್ಲ, ನಮ್ಮ MLA ಮಾತ್ರ ಕಾರ್ಯಕರ್ತರು ಕರ್ಕೊಂಡು ಎಲ್ಲೆಲ್ಲೋ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತಾರೆ. ನಾವು ಎಲ್ಲೆಲ್ಲೋ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತು ಎಲ್ಲೆಲ್ಲೋ ನಾವು ಬ್ರಿಡ್ಜ್ ಇರ್ಬೋದು, ಏನಕ್ಕೆ ಕಾರ್ಯಕ್ರಮದ ಒಂದು ಬಡವ್ರದ್ದು ಇರ್ಬೋದು, ಸಿಲಿಂಡರ್ದು ಇರ್ಬೋದು, ಯಾವುದೇ ವಿಷಯಕ್ಕಾದರೂ ನಾವು ಮುಂದೆ ಹೋಗ್ಕೊಂಡು ಇನ್ನೂವರೆಗೂ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಮೇಡಮ್ ಯಾವತ್ತಿಗೂ ಬಿಟ್ಕೊಟ್ಟಿಲ್ಲ ನಮ್ಗೆ ಇನ್ನೂವರೆಗೂ. ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿನೂ ಈಗ ನೆಕ್ಸ್ಟು ನಮ್ಮದೇ BJP ಪಕ್ಕ ಅಂತೇಳಿ ನಾವು ಗ್ಯಾರಂಟಿ ಹೇಳ್ಬೋತೀವಿ. ಈಗಿನ ಶಾಸಕರಿಗೆ ಬೆಸ್ಟ್ ಅನ್ಸುತ್ತೋ ಅಥವಾ ಹಿಂದಿನ ಶಾಸಕಿಯಾಗಿ ರೂಪಾಲಿ ನಾಯ್ಕ? ಈಗಲೂ ಶಾಸಕರು ಏನಿಲ್ಲ ರೀ, ನಾವೊಬ್ಬ ನಗರಸಭೆ ಸದಸ್ಯ ಆಗಿ ಹೇಳ್ತಾ ಇದ್ದೀನಿ. ಈಗಿನ ಶಾಸಕರುಗಳಿಗೆ ಒಂದು ನಯಾ ಪೈಸೆ ದುಡ್ಡು ತರಲಿಲ್ಲ ನಗರಸಭೆ ಒಳಗಡೆಗೆ. ನಮ್ಮ
ಮೊದಲಿಂದ ಶಾಸಕರಾಗಿದ್ರಲ್ಲ ಎಮ್ ಎಲ್ ಎ ಅವರು ಎಷ್ಟು ದುಡ್ಡು ತೊಗೊಂಬಂದ್ರೆ ಸುಮಾರು ಕೋಟಿ ಗಂಟಲೆ ದುಡ್ಡು ತೊಗೊಂಬಂದು ಹಾಕಿದ್ದೆ ಅದೇ ಕಾಮಗಾರಿ ಮಾಡಿದ್ದೆ ಇವರು ಓಪನಿಂಗ್ ಮಾಡ್ತಾಯಿದ್ದಾರೆ ಇವಾಗ ಹೊರತು ಯಾವುದೂ ಇನ್ನೂವರೆಗೆ ಒಂದು ಕಾಮಗಾರಿ ಆಗಲಿಲ್ಲ ಇವ್ರದ್ದು. ನಾವು ಈಗ ಮೆಡಿಕಲ್ ಕಾಲೇಜಿದು ಆಸ್ಪತ್ರೆ ಇರ್ಬೋದು ನಾವೇ ಕಟ್ಟಿದ್ದು, ಅವರು ಓಪನಿಂಗ್ ಮಾಡಿದರು. ಗಂಗಾವಳಿಯ ಬ್ರಿಡ್ಜ್ ಇರ್ಬೋದು ಅದು ನಾವೇ ಮಾಡಿದ್ದು, ಅವರು ಓಪನಿಂಗ್ ಮಾಡಿದರು. ಅವ್ರದ್ದು ಒಂದು ನಯ ಪೈಸೆ ದುಡ್ಡಿಲ್ಲ. ಈ ರಸ್ತೆ ಎಷ್ಟು ತಗ್ಗು ಹೊಂಡ ಬಿದ್ದಿದೆ ಹೊರತಾಗಿ ಯಾವುದು ಪೈಸೆ ಇಲ್ಲ. ಇನ್ನೂವರೆಗೂ ನಾವು ಯಾವ್ದು ಕಾಮಗಾರಿ ಆಗಿಲ್ಲ ನೋಡು, ಅದನ್ನು ನಾವು ಲೋಕಾಯುಕ್ತಕ್ಕೆ ಹಾಕಿಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ದೀವಿ ನಾವು ಇನ್ನೂವರೆಗೆ ಹೊರತು ಮೊದಲು ಈ ಶಾಸಕರ ಬಗ್ಗೆ ಒಂದು ರೂಪಾಯಿ ಇಲ್ಲ. ರೂಪಾಲಿ ನಾಯ್ಕರು ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಎಲ್ಲ ನಮ್ಮ ಕಾರವಾರ ಅಂಕೋಲ ಕ್ಷೇತ್ರದ ಜನತೆಗೆ ಗೊತ್ತಿದೆ ಅವರು ಯಾವ ಥರದ್ದು ಶಾಸಕಿ ಅಂಥೇಳಿ. ಯಾಕಂತ ಹೇಳಿದರೆ ಅವರು ಇವಾಗ ಶಾಸಕಿ ಇಲ್ಲಾದರೂ ಸಹಿತ ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ಇನ್ನೂ ತನಕ ಇದ್ದಾರೆ. ಏನೇ ತೊಂದರೆ ಆಗಿರಲಿ, ಏನೇ ಅವರ ಮನೆಯದು ಫಂಕ್ಷನ್ಸ್ ಆಗಿರಲಿ, ಏನು ದೇವ್ರ ಕಾರ್ಯ ಆಗಿರಲಿ, ಎಲ್ಲೂ ಇದ್ದರೂ ಸಹಿತ ರೂಪಾಲಿ ನಾಯ್ಕ ಅವರು ನಿಂತ್ಕೊಂಡು ಆ ಕಾರ್ಯವನ್ನು ಪೂರ್ತಿ ಮಾಡಿಕೊಂಡೇ ಬರ್ತಾರೆ. ಮತ್ತು ಏನು ಯಾರು ಇದ್ರೂ ಸಹಿತ ಅವರಿಗೆ ಸಾಂತ್ವನ ಹೇಳಲಿಕ್ಕೆ, ಅವರ ಒಂದು ದುಃಖದಲ್ಲಿ ಸಹಿತ ಅವರು ಭಾಗಿಯಾಗಿ ನಮ್ಮ ಕ್ಷೇತ್ರದ ಜನತೆಗೆ ಅವರು ಒಂದು ಶಕ್ತಿಯಾಗಿ ಇವತ್ತಿನ ತನಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗಿನ ಶಾಸಕರು ಹಿಂದಿನ ಶಾಸಕರು ಯಾರು ಬೆಸ್ಟ್ ಅನ್ಸುತ್ತೆ ಮೇಡಮ್ ನಿಮ್ಮ ಕ್ಷೇತ್ರಕ್ಕೆ? ಹಿಂದಿನ ಶಾಸಕರು. ಓಕೆ, ಮತ್ತು ಈ ಶಾಸಕರದ್ದು ಒಂದು ಗ್ಯಾರಂಟಿ ಯೋಜನೆಗಳಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈ ಥರದ ಮಹಿಳೆಯರಿಗೆ ಒಳ್ಳೊಳ್ಳೆ ಯೋಜನೆಗಳು ತಂದಿದೆ ಅಂತ ಹೇಳ್ತಾರೆ. ನಿಮ್ಗೆ ಅನುಕೂಲ ಆಗಿಲ್ಲ ಮೇಡಮ್, ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ? ನಾವು ಸರ್ ಏನಂತ ಹೇಳಿದರೆ ಅವರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಯಾವುದು ಪ್ರಯೋಜನ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಒಂದು ಕಡೆ ಕೊಟ್ಕೊಂಡು ಇನ್ನೊಂದು ಕಡೆ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಿ, ಒಬ್ಬ ಪುರುಷರ ಹತ್ರ ತಗೊಂಡು ಮಹಿಳೆಯರಿಗೆ ಫ್ರೀ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಕರ್ನಾಟಕದ ರಾಜ್ಯ ಯಾವ ರೀತಿ ಸಾಗ್ತಾ ಇದೆ ಅಂಥೇಳಿ ಪ್ರತಿಯೊಬ್ಬ ಕರ್ನಾಟಕದ ನಾಗರಿಕರಿಗೆ ಗೊತ್ತಿದೆ. ಎಷ್ಟು ಸಾಲದಲ್ಲಿ ಇದ್ದಾರೆ ಅಂಥೇಳಿ ಪ್ರತಿಯೊಬ್ಬರ ತಲೆ ಮೇಲೂ ಸಹಿತ ಸಾಲ ಮಾಡಿಕೊಂಡಿದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರ. ಅದರಿಂದ ಗ್ಯಾರಂಟಿಯಿಂದ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಹಿಳೆಯರಿಗೆ ಅನಿಸಿತ್ತು ನಮಗೇನೋ ಕೊಡ್ತಾ ಇದ್ದಾರೆ ಅಂಥೇಳಿ, ಆದರೆ ಅವರೇ ಈಗ ಹಿಡಿಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರಕ್ಕೆ, ಯಾವಾಗ ತೊಲಗುತ್ತೆ ಅಂಥೇಳಿ. ಅದರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮಗೆ ಕಣ್ಣು ಮುಂದೆ ಕಾಣ್ತಾ ಉಂಟು, ಜನಸಾಮಾನ್ಯರಿಗೆ ಗೊತ್ತಿದೆ. ಅಂಥದ್ರಲ್ಲಿ ಈಗ ಈ ಸರ್ಕಾರದ ಬಗ್ಗೆ ನಾವು ಏನು ಹೇಳಬೇಕಂದ್ರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿ ಬಗ್ಗೆ ಏನು ಮಾತಾಡಲಿಕ್ಕಾಗಲ್ಲ. ಈಗ ಬಸ್ಸು ಫ್ರೀ ಅಂತ ಕೊಟ್ಟಿದ್ದಾರೆ. ಬಸ್ ಫ್ರೀ ಆದಮೇಲೆ ಶಾಲಾ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಉಂಟು. ಮುಖ್ಯ ಅಂದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಂತ ಹೇಳ್ತಾರೆ. ಆ ಶಿಕ್ಷಣಕ್ಕೆ ಏನು ಸಮಸ್ಯೆ ಆಗ್ತಾ ಉಂಟು ಗೊತ್ತಿದೆ. ಬಸ್ ಅಲ್ಲಲ್ಲಿ ಕೆಟ್ಟು ನಿಲ್ತಾ ಉಂಟು. ಮತ್ತು ಜನಸಾಮಾನ್ಯ ಜೀವನ ತುಂಬ ಕಷ್ಟ ಆಗಿಬಿಟ್ಟಿದೆ. ಬೇರೆ ಏರಿಕೆ ಇರಲಿ, ಕೆಲವೊಂದು ವಿಷಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ, ನೀವು ಕೂಡ ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಅಂಥದ್ರಲ್ಲಿ ಈಗ ಗೌರ್ಮೆಂಟ್ ನಡೆಸ್ತವಂಥ ರೀತಿಯಲ್ಲಿ ತುಂಬಾ ಬೇಜಾರು ಕಾಣಿಸ್ತಾ ಉಂಟು ನಮಗೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ವ್ಯವಸ್ಥೆಗಳಾದರೆ ತುಂಬ ಖುಷಿ. ಯಾಕೆಂದರೆ ಅಲ್ಲಿ ವಿರೋಧ ಪಕ್ಷ ಏನು ಮಾಡ್ತಾರೆ ನಾವು ಹೇಳೋಕ್ಕಾಗಲ್ಲ. ನಾಯಕರವರ ಅಲ್ಲಿ ನಡೆಯುವಂಥದ್ದು ಪಾರ್ಲಿಮೆಂಟಲ್ಲಿ ನಡೆಯುವ ವಿಷಯಗಳಲ್ಲಿ ಅವರು ಮಾತಾಡಬೇಕು, ಮಾಡಬೇಕು. ಮುಂದಿನ ಕೆಲಸಗಳ ರೀತಿಯಲ್ಲಿ ಜನಸಾಮಾನ್ಯರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಕೆಲಸಗಳಾಗಬೇಕು. ಸರ್, ರೂಪಾಲಿ ನಾಯಕ್ ಅವರು ಒಬ್ಬ ಮಹಿಳೆಯಾಗಿ ಜಿಲ್ಲೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ. ಇಲ್ಲ ಸರ್, ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಇಲ್ಲಿ ನಮ್ಮಿಂದ ಅವರಿಂದ ಒಳ್ಳೆ ಕೆಲಸ ಆಗಿದೆ ನಮ್ಮ ಕಾರವಾರದಲ್ಲಿ. ಏನೆಲ್ಲ ಆಗಿದೆ ಅಂತ ಸರ್? ಅಂದರೆ ಇಲ್ಲಿ ಚರಂಡಿ ಕೆಲಸ ಆಗಲಿ, ಮತ್ತು ಶಾಂತತೆ. ನಿಮ್ಮ ಕಾರವಾರದಲ್ಲಿ ಒಂದು ಚರಂಡಿ ಕೆಲಸ, ರೋಡ್ ಕೆಲಸ, ಅವರಿಂದ ಒಳ್ಳೆ ಕೆಲಸ ಆಗಿದೆ ಸರ್. ಮತ್ತು ಇಲ್ಲಿ ಶಾಂತತೆ ಇದೆ, ಮತ್ತು ಜಾಸ್ತಿ ಗುಂಡಾಗಿರಿ ಆಗಲಿ ಅಂಥವೇನೂ ಇಲ್ಲ ಸರ್ ನಮ್ಮ ಇದರಲ್ಲಿ. ಅಲ್ಲ, ಈಗಿನ ಶಾಸಕರನ್ನು ಸರ್ ಅವ್ರ ಬಗ್ಗೆ ಏನು ಕೆಟ್ಟ ಬಗ್ಗೆ ಹೇಳೋದು ಅಂತಲ್ಲ, ಆ ರೀತಿ ಏನು ವರ್ಕರ್ಸ್ ಆಗ್ತಾ ಇಲ್ಲ ಸರ್, ಯಾವುದು ಕೆಲಸ ಆಗ್ತಾ ಇಲ್ಲ. ಅಲ್ಲಿ ಇದಿದೆ ಸರ್, ಅಷ್ಟೇ. ಅದು ಗ್ಯಾರಂಟಿಯಿಂದ ಏನು ಯಾರೂ ಬೆನಿಫಿಟ್ ಆಗಿಲ್ಲ ಸರ್. ಖಾಲಿ ಏನು ಬಸ್ಸಲ್ಲಿ ಅಷ್ಟೇ ಮಹಿಳೆಯರಿಗೆ ಅಷ್ಟೇ ಬೆನಿಫಿಟ್ ಆಗಿದೆ. ಬಾಕಿಯವ್ರು ಗಂಡಸರಿಗೆಲ್ಲ ನಮ್ಮ ಜೇಬಲ್ಲಿ ತೆಗೆದು ಅವ್ರಿಗೆ ಕೊಡ್ತಾ ಇದೀವಿ ಸರ್. ನಮ್ಮ ಜೇಬು ಖಾಲಿ ಆಗ್ತಾ ಇದೆ, ಅವ್ರ ಜೇಬು ತೊಗೊಂತವ್ದೆ ಅಷ್ಟೇ. ಗೌರ್ಮೆಂಟ್ ಜೇಬು ತುಂಬ್ತಾ ಇದೆ, ನಮ್ಮ ಜೇಬಿನ ಇದು ಆಗ್ತಾ ಇಲ್ಲ ಸರ್. ನಮ್ಮ ಜೇಬು ಖಾಲಿ ಆಗ್ತಾ ಇದೆ ಸರ್. ನಿಮಗೆ ಯಾವುದು ಕಾಂಗ್ರೆಸ್ ಸರ್ಕಾರ ಬೆಸ್ಟ್ ಅನಿಸುತ್ತೋ ಬಿಜೆಪಿ? ಅಲ್ಲ, ಸದ್ಯ ಮಟ್ಟಿಗೆ ಸರ್ ಸೆಂಟ್ರಲಲ್ಲಿ BJP ಇದೆ, ಅವರೇ ಇರಬೇಕು ಅನ್ನೋ ನಮ್ಮ. ಮತ್ತು ಅವ್ರಿಗೆ ಕರ್ನಾಟಕದಲ್ಲಿ ಅವರೇ ಬರಬೇಕು, ಅವ್ರು ಬಂದರೆ ಸ್ವಲ್ಪ ಎಲ್ಲರಿಗೂ ಜನರು ಒಳ್ಳೇದಾಗ್ತದೆ ಅನ್ನೋದು ನಮ್ಮ ಭಾವನೆ ಸರ್. ಸರ್, ಮತ್ತೆ ರೂಪಾಲಿ ನಾಯಕ್ ಅವರು ಕಂಟೆಸ್ಟ್ ಮಾಡಿದರೆ ಗೆದ್ದು ಬರ್ತಾರಾ ನಿಮ್ಮ 2028ಕ್ಕೆ? 100 ಅಲ್ಲ, 1000%. ಹೌದು, ಗ್ಯಾರಂಟಿನೇ. ನಮ್ಮ ರೂಪಾಲಿ ಮೇಡಮ್ ಅವರು ಎಕ್ದಮ್ ಪರ್ಫೆಕ್ಟಾಗಿ ಬರ್ತಾರೆ ಅವರು. ನಮ್ಮ ಇದು ಚಲೋ ಇದೆ, ಸಂಘಟನಾ ಕಾರ್ಯ ನಮ್ಮದೆಲ್ಲ ಒಳ್ಳೇದಿದೆ. ನಮ್ಮ BJP ಎಲ್ಲ ನಮ್ಮ ಕಾರ್ಯಕರ್ತರಾಯ್ತು ಎಲ್ಲರೂ ಎಕ್ದಮ್ ಪರ್ಫೆಕ್ಟಾಗಿ ಅವ್ರಿಗೆ ವಿನ್ ಮಾಡಿ ಕೊಡೋದು. ಸರ್, ಅನೇಕ ಶಾಸಕರು ಸ್ವತಂತ್ರ ಸಂದರ್ಭದಲ್ಲಿ ಮನೆಯಲ್ಲಿ ಕೂರುವಂಥ ಕೆಲಸವನ್ನು ಮಾಡ್ತಾರೆ. ರೂಪಾಲಿ ನಾಯಕ್ ಅವರು ಹೇಗೆ ಜನರ ಜೊತೆ ಇರ್ತಾರೆ? ಅವ್ರಿ ಬಾಬಾ ಅವ್ರನ್ಗೆ ಎಕ್ದಮ್ ಜನರಲ್ಲಿ ಎಕ್ದಮ್ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಅವರು ಎಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ನೀವು ನಿಮ್ಮಲ್ಲಿ ಪೇಪರಲ್ಲಿ ಬರ್ತಾ ಇದ್ದಾರೆ ಎಲ್ಲ. ತುಂಬ ಎಕ್ದಮ್ ಆ್ಯಕ್ಟಿವ್ ಆಗಿದ್ದಾರೆ, ಎಕ್ದಮ್ ಪರ್ಫೆಕ್ಟ್. ಸಂಘಟನೆ ಹೇಗಿದೆ? ಮಹಿಳೆಯರನ್ನು ಸೇರಿಸೋದಾಗ ಎಲ್ಲ ಪರ್ಫೆಕ್ಟ್ ಇದ್ದಾರೆ ಅವ್ರದ್ದು, ಅವ್ರಂಗೆ ಯಾರಿಲ್ಲ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ ಅಂತಾರೆ ತಮಗೆ ಗೊತ್ತಿರುವಾಗ? ತುಂಬ ಮಾಡಿದ್ದಾರೆ. ಅವರದ್ದು ಇದ್ದಾಗ ಅವರು ರೋಡ್ ಆಯಿತು, ಚರಂಡಿ ಆಯಿತು, ಇವನ್ ಎಲ್ಲ ಶಾಂತತೆ ಆಯಿತು, ಎಲ್ಲ ತುಂಬ ಒಳ್ಳೆಯದಾಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಸೂಪರ್ ಆಗಿದೆ.
ಮೇಡಮ್ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಸಂಘಟನೆ ಆಗಲಿ ಯಾವುದೇ ಆಗಲಿ ಎಲೆಕ್ಷನ್ ಆದರೂ ಸಹ ಮೇಡಮ್ನೇ ಲೀಡರ್ ಆಗಿ ಮುಂದುವರಿತಾರೆ ಅಂತ ನಾವು ಹೇಳ್ತೇವೆ ಸರ್. ಓಕೆ, ನೀವು ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ ಮೇಡಮ್ ಅವ್ರನ್ನ? ನಾವು ಎನಿ ಟೈಮ್ ತಿಂಗಳಲ್ಲಿ 2 ಸರಿ ನಾವು ಭೇಟಿ ಆಗ್ತಾನೆ ಇರ್ತೇವೆ. ಮೀಟಿಂಗಿಗೆ ಬರ್ತಾ ಇರ್ತೀವಿ. ಮೇಡಮ್ ಅವ್ರ ಮೀಟಿಂಗಿಗೆ ಬರ್ತಾರೆ. ಜನರ ಜೊತೆಗೆ ಹೆಂಗಿರ್ತಾರೆ? ಚೆನ್ನಾಗಿರ್ತಾರೆ. ಯಾರೇ ಎಲ್ಲರ ಕೈಗೂ ಚೆನ್ನಾಗಿ ಮಾತಾಡ್ಕೊಂತ ಚೆನ್ನಾಗಿರ್ತಾರೆ. ಜನಸಾಮಾನ್ಯರು ಸ್ಪಂದಿಸ್ತಾರಾ? ಸ್ಪಂದಿಸ್ತಾರೆ. ಯಾವುದೇ ಕೆಲಸ ಇದ್ದರೂ ಸ್ಪಂದಿಸ್ತಾರೆ. ಕಷ್ಟ ಅಂತ ಹೇಳ್ಕೊಳ್ಳೋದ್ರೆ ಏನು ಸಹಾಯ ಮಾಡ್ತಾರೆ ಹಿಂಗೆ ಅಡ್ಡಿ ಅಂತ. ಅವ್ರ ಬಗ್ಗೆ ನಮಗೆ ಹೇಳಿಕ್ಕೆ ಶಬ್ದನೇ ಇಲ್ಲ ಸರ್. ಯಾಕಂತಿದ್ರೆ ನಮ್ಮ ಮಹಿಳೆಯರಿಗೊಂದು ಸ್ಫೂರ್ತಿ ಸರ್. ನಾವು ಮಹಿಳೆಯಾಗಿ ಏನು ಸಾಧಿಸ್ಬೋದು ಅನ್ನೋದಕ್ಕೆ ಅವರೊಂದು ಸ್ಫೂರ್ತಿಯಾಗಿ ನಮಗೆ ಎಲ್ಲದಕ್ಕೂ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ತಾವಿದ್ದೀವಿ ಅಂಥೇಳಿ ಕಾರ್ಯಕರ್ತರಿಗೆ ಪ್ರತಿಯೊಂದು ಕ್ಷೇತ್ರ ತಾವಿದ್ದೀವಿ, ನೀವು ಮುಂದೆ ಹೋಗಿ ಅಂಥೇಳಿ ನಮಗೆಲ್ಲ ಒಂದು ಇದಕ್ಕೆ ಒಂದು ಮುಂದಾಗಿ ನಮಗೆ ಎಲ್ಲ ಒಂದು ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ತುಂಬ ಸ್ಫೂರ್ತಿ ಕೊಡ್ತಾರೆ ಸರ್. ಓಕೆ, ತಮ್ಮದೇ ಅವರು ಮೇಡಮ್? ಬೈದ್ಕೋಲ್. ಅಲ್ಲಿ ನಿಮ್ಮ ಊರಲ್ಲಿ ಹೆಂಗೆ ಕೆಲಸ ಕಾರ್ಯಗಳಾಗಿತ್ತು? ಇವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಕಾರ್ಯಕ್ರಮಗಳಾಗಿದೆ? ಅಲ್ಲೂ ತುಂಬ ಆಗಿದೆ ಸರ್. ಅಂದರೆ ನಾವು ಆ್ಯಕ್ಚುಲಿ ಮೀನುಗಾರ ಸರ್. ಹೌದು ಸರ್. ಅಂದರೆ ಅಲ್ಲಿ ನಮ್ಮ ಬಂದರ್ದು ಡ್ರೆಜಿಂಗ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರು ಆವಾಗ 4 ಕೋಟಿ ಸ್ಯಾಂಕ್ಷನ್ ಮಾಡಿದೆ ಸರ್ ಆ ಟೈಮಿಗೆ. ಅದು ಈಗ ಅಲ್ಲಿ ಕೆಲಸ ಕೂಡ ಆಗೋ ಒಂದು ಹಂತದಲ್ಲಿದೆ ಸರ್. ನೀವು ಮೀನುಗಾರ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು? ರೂಪಾಲಿ ನಾಯ್ಕ ಅವರು ಹೇಗೆ ಸ್ಪಂದಿಸಿದ್ರು ಆಗ ಕೂಡ ಅಂತೇಳಿ ಅಲ್ಲ ಸರ್, ನಮ್ಮ ಮೀನುಗಾರಿಗೆ ಎಲ್ಲ ರೀತಿಯಲ್ಲೂ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಹಿಂದೆನೂ ಕೊಟ್ಟಿದ್ರು, ಈಗ ಮುಂದೆ ಕೂಡ ಕೊಡ್ತಾರೆ ಸರ್. ರೂಪಾಲಿ ಮೇಡಮ್ ಅಂದರೆ ಅವ್ರ ಬಗ್ಗೆ ಹೇಳೋಕಂದರೆ ಶಬ್ದನೇ ಇಲ್ಲ, ಅಷ್ಟು ಒಳ್ಳೆ ಮಾಡಿದ್ದಾರೆ ನಮ್ಮ ಊರಿಗೆ. ಅವರು ಅಂದರೆ ಅದು ಕಿತ್ತೂರಿನ ಹುಲಿ ಹಾಗೆ ನಮ್ಮ ಕಾರವಾರಿನ ಹುಲಿ ಅವರು. ಹಾಂ ಹಾಂ, ಅದೇ ಅವ್ರ ಬಗ್ಗೆ ಅಂದರೆ ಅವ್ರ ಮಹಿಳೆಯರ ಬಗ್ಗೆ ಪ್ರೀತಿ ಅವರಿದ್ದು ನಾವೆಲ್ಲೂ ಕಂಡಿಲ್ಲ. ಹಾಂ, ಅವರು ಇನ್ನೂ ಇಲ್ಲೇ ಮತ್ತು ಶಾಸಕರಾಗಿ ಬರಲಿ ಅಂತ ನಾವು ಇಚ್ಛೆ ಪಡ್ತೇವೆ. ಮತ್ತು ಅಂದರೆ ಅವ್ರ ಹಿಂದೆ ನಾವು ಯಾವತ್ತೂ ಸದಾ ಇದ್ದೇವೆ. ಏನಂದರೆ ಅವರು ಮಾಡದೇ ಇರೋ ಕೆಲಸ ಕೇಳಿ ಸರ್ ನೀವು. ಅವ್ರು ಮಾಡದೇ ಇರೋ ಕೆಲಸ ಕೇಳಿ. ಎಲ್ಲಾದರೂ ಅಯ್ಯೋ ಅನ್ನೋಲೆ ಫಸ್ಟ್ ಅವರು ಅಮ್ಮ ಹೇಳೋ ಲೆಕ್ಕದಲ್ಲಿ ಇರ್ತಾರೆ ಸರ್ ಅವರು. ಹೌದು, ಅಂದರೆ ನಾವು ಎದ್ದ ಮೇಲೆ ಅಮ್ಮ ಅಂತಾರೆ, ಆದರೆ ನಮ್ಮ ಕಾರವಾರ ಜನ ರೂಪಾಲಿ ಮೇಡಮ್ ಅಂತಾರೆ. ಹೌದು, ಅಷ್ಟು ಒಳ್ಳೆ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಶಬ್ದನೇ ಇಲ್ಲ ಸರ್. ಅಷ್ಟು ಸೋತರು ಕೂಡ ಮನೆಯಲ್ಲಿ ಇರ್ತಾರೆ ಶಾಸಕಿ, ಆದರೆ ಇವ್ರು ನೋಡಿದರೆ ಎಲ್ಲರ ಜನ ಜೊತೆಗೆ ಇರ್ತಾರೆ ಅಂತ ಹೇಳಿದ್ರು ಜನ. ಹೌದು, ಅಂದರೆ ಅದೇನು ಸರ್, ಅವ್ರಿಗೆ ಸೋಲು ಯಾವತ್ತೂ ಆಗೇ ಇಲ್ಲ ಸರ್. ಅವರಿಗೆ ಸೋಲು ಆಗಿಲ್ಲ. ಸೋಲು ಆಗಿರೋ ಅಂತ ತಿಳ್ಕೊಳ್ಳೋರು ಅವ್ರು ಬೇರೆ ಪಾರ್ಟಿಯವ್ರು ಸರ್. ಅವ್ರಿಗೆ ಸೋಲೇ ಆಗಿಲ್ಲ ನಮ್ಮ ಲೆಕ್ಕದಲ್ಲಿ. ಅವ್ರು ಯಾವ ಸ್ಥಾನದಲ್ಲಿದ್ದಾರೆ ಇನ್ನೂ ಅದೇ ಸ್ಥಾನದಲ್ಲಿದ್ದಾರೆ. ಆ ಕುರ್ಚಿ ಬೇಕಂತಿಲ್ಲ ಸರ್ ಅವರಿಗೆ. ಅದೇ ಥರ ಕೆಲಸ ಮಾಡಲಿಕ್ಕೆ ಅವ್ರು ಹೇಗೂ ಮಾಡ್ತಾರೆ ಸರ್ ಅವರು. ಕಾರವಾರದಲ್ಲಿ 2028ರಲ್ಲಿ ಯಾವ ಪಾರ್ಟಿ ಬರ್ಬೋದಂತ? ಯಾರು ಸರ್? ಇವರೇ ಬರ್ತಾರೆ. ಕಣ್ಣು ಮುಚ್ಚಿ ಹೇಳ್ತೇವೆ, ಇದು ಇವರೇ ಬರ್ತಾರೆ ಸರ್. ಮೇಡಮ್, ಇವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಮಹಿಳೆಯಾಗಿ. ಹೌದು. ಏನು ಹೇಳ್ತೀರಿ? ಯಾರು ಸರ್ ಗ್ಯಾರಂಟಿ ಕೊಟ್ಟಿದ್ದಾರೆ ಇವ್ರು ಕಾಂಗ್ರೆಸ್ನವರು? ಎಷ್ಟೇ ಗ್ಯಾರಂಟಿ ಕೊಡಲಿ ಸರ್, ನಮ್ಮ ಮೇಡಮ್ ಮುಂದೆ ಏನೂ ಇಲ್ಲ. ಒಂದು ರೂಪಾಯಿದು ಗ್ಯಾರಂಟಿ ನಮಗೆ ಇದ್ದಿಲ್ಲ. ಅವರು ಅಷ್ಟಿದ್ದಾರೆ. ಹೌದು, ಇಲ್ಲ ಇಲ್ಲ ಇಲ್ಲ. ನನ್ನ ಪ್ರಕಾರ ಅಲ್ಲ, ಕಾರವಾರ ಅಂಕೋಲ ಕ್ಷೇತ್ರದ BJP ಮುನಾದಿಯೇ ರೂಪಾಲಿ ನಾಯ್ಕ್. ಅಂದರೆ ನನ್ನ ವಾರ್ಡ್ ನಾನು ಒಂದು ಕೌನ್ಸಿಲರ್ ಆಗಿದ್ದೆ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನು ಆಗಿದ್ದೆ. ರೂಪಾಲಿ ಮೇಡಮ್ನವರು ನನ್ನ ವೋಟರ್. ಅವ್ರ ಮನೆ ಪಕ್ಕನೇ ನಮ್ಮ ಮನೆ. ಅದಕ್ಕಾಗಿ ನನ್ನ ವಾರ್ಡ್ನಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಅದಕ್ಕೆಲ್ಲ ಕಾರಣ ರೂಪಾಲಿ ನಾಯ್ಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಮತ್ತು ಯಾವುದೇ ಫಂಕ್ಷನ್ ಆಗಲಿ, ನೀವು ನೋಡಿದ್ರಿ ಅಲ್ಲ, ನಿನ್ನೆ ನಮ್ಮದು ಮಹಿಳಾ ಫಂಕ್ಷನ್ ಇತ್ತು ಇದರಲ್ಲಿ ಯೋಗದಲ್ಲಿ. ಅವ್ರು ಬಂದುಕೊಂಡು ಎಷ್ಟೋ ಕಾಲ ಇದ್ಕೊಂಡು ಎಲ್ಲ ಪ್ರೋಗ್ರಾಮ್ ನೋಡಿಕೊಂಡು ಸಮಾಧಾನಕರ ಮಾತನಾಡಿ ಹೋಗಿದ್ದಾರೆ. ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ಮೇಡಮ್ ನಿಮ್ಮ ಓಣಿಯಲ್ಲಿ, ನಿಮ್ಮ ವಾರ್ಡಲ್ಲಿ? ನನ್ನ ವಾರ್ಡ್ನಲ್ಲೆಲ್ಲ ಎಲ್ಲ ರಸ್ತೆ ಆಗಿದೆ. ನನ್ನ ಚಿಕ್ಕ ವಾರ್ಡು, 1000 ವೋಟು. ಎಲ್ಲ ರೋಡ್ ಆಗಿದೆ, ನೀರಿನ ವ್ಯವಸ್ಥೆ ಆಗಿದೆ, ಲೈಟ್ ಹಾಕಿದ್ದಾರೆ. ಮೇಡಮ್ನವರು ಹಾಕಿಕೊಟ್ಟಿದ್ದಾರೆ ತನ್ನ ಪರ್ಸ್ನಲ್ ಇದರಿಂದ, ಅನುದಾನದಿಂದ. ಮತ್ತು ನಮ್ಮ ಪಕ್ಕಕ್ಕೆ ಒಂದು ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನಕ್ಕೂ ಏನು ಬೇಕಾದರೂ ಸಹಾಯ ಮಾಡ್ತಾರೆ. ಯಾವಾಗಲೂ ಕರೆದ್ರಲ್ಲ ನಗು ಮುಖದಂದೇ ಬರ್ತಾರೆ. ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ರೂಪಾಲಿ ನಾಯ್ಕ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ರೂಪಾಲಿ ನಾಯ್ಕ ನಮ್ಗೆ ತುಂಬ ಹೆಮ್ಮೆಯವರು. ಅಂದರೆ ಯಾಕೆ, ಈಗ ಶಾಸಕಿಯಾಗಿ ಇಲ್ಲಾದರೂ ಅವರು ತುಂಬ ಹೆಲ್ಪ್ ಮಾಡ್ತಾರೆ, ಏನು ಅಭಿವೃದ್ಧಿ ಮಾಡೋದು ಮಾಡ್ತಾರೆ. ನಮ್ಮ ರೂಪಾಲಿ ಮೇಡಮ್ ಅಂದರೆ ನಮ್ಮೊಂದು ಹೆಮ್ಮೆಯ ಪುತ್ರಿ ಆಗಿಬಿಟ್ಟಿದ್ದಾರೆ ನಮ್ಮ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ. ಮತ್ತೊಂದು ಸಲ ಅವರು ನಾಯಕಿ ಆಗಬೇಕಂತ ನಮ್ಗೆ ಆಸೆ ಇದೆ. ಮತ್ತು ಈ ಸಲ ಅವರೇ ಬರಬೇಕು, ಅವರಿಗೆ ಬರ್ಸ್ತೀವಿ ನಾವು ಈ ಸಲ. ಮತ್ತು ಎಲ್ಲಿ ಯಾವುದು ನಮ್ಮೊಂದು ಮಹಿಳೆಯವರಿಗೆ ಅಂತೂ ತುಂಬ ಚಿರುರುಣಿ ಅವರು. ಯಾವತ್ತೂ ನಮ್ಮ ಹಿಂದೆ ಇದ್ದಾರೆ ಅವರು.
ಅವರ ಕಾರ್ಯಕರ್ತರು ಹಿಂದೆ ಇದ್ದಾರೆ. ಸೊ ಅವರಿಲ್ಲದೆ ನಮ್ಮ ಈ ಇದರಲ್ಲಿ ಅವರೇ ಮುಂದೆ ಯಾವುದಕ್ಕಾದ್ರೂ ನಮ್ಮ ರೂಪಾಲಿ ಮೇಡಮೇ ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಇದೆ. ಏನೇನು ಬೇಕಾದರೂ ಅವ್ರದ್ದು ಇದೇ ಇದೆ. ಸಪೋರ್ಟ್ ಇಲ್ಲ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ಅಷ್ಟು ಇದು ಮಾಡ್ತಾರೆ ಅವರು. ಈ ಸಲ ಓಟಿಗಾದರೂ ಅವರು MLA ಆಗಿ ಮತ್ತೊಂದು ಸಲ ಬರಬೇಕಂತ ನಮ್ಮದೊಂದು ಸ್ವಲ್ಪ ತುಂಬ ಆಸೆ ಇದೆ. ಬಂದೇ ಬರ್ತಾರೆ ಅಷ್ಟೇ. ಶಾಸಕಿ ಇದ್ದಾಗ ಏನೋ ಚೇಂಜಸ್ ಆಗಿದಾರ? ಅದೇ ಥರ ಅವ್ರು ಚೇಂಜಸ್ಸೇ ಆಗಲಿಲ್ಲ. ಇದ್ದಾಗಲೂ ಚೇಂಜಸ್ ಇಲ್ಲ, ಇಲ್ಲದೆ ಹೋದಾಗೂ ಚೇಂಜಸ್ ಇಲ್ಲ. ಇನ್ನು ಮುಂದೆ ಚೇಂಜಸ್ಸೇ ಆಗೋದಿಲ್ಲ. ಅದು ನಮ್ಮದು ಒಂದು ಸಚಿವ ಆದರೂ ಅವ್ರು ಚೇಂಜ್ ಆಗೋದಿಲ್ಲ ಅಂತ ನಮಗದು ಇದೇ ಇದೆ. ಅವ್ರ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡಿದ್ದೀವಿ. ಮುಂದೆ ಅವರೇ ಬರಬೇಕು. ಒಂದು ನಮ್ಮ ಕಾರವಾರ ಅಂಕಲ್ ಅವರು ಒಂದು CM ಆಗಬೇಕಂತ ನಾವು ಆಸೆ ಆಯ್ತಾ ಇದೆ. ಅದೇನು ಹೌದು, ಅವ್ರು CM ಆಗಿ ಅವ್ರ ಮುಖ ನೋಡ್ಬೇಕಂತ ಅದೇ ನಮ್ದು ಆಸೆ ಇದೆ. ಅಂದ್ರೆ ಬೇರೆ ಜನ ಏನು ಹೇಳ್ತಾರೆ ಅಂದ್ರೆ ಬೇರೆ ಮಹಿಳೆಯರು ಏನು ಹೇಳ್ತಾರೆ? ಇಲ್ಲ, ರೂಪಾಲಿಕರು ಮಹಿಳೆಯರು ಎಲ್ಲರೂ ಇದು ಮಾಡ್ತಾರೆ ಮೇಡಮ್ ಸರ್. ಅಂದರೆ ನಮ್ಮದು ಈ ಕಾರವಾರ ಅಂಕಲ್ ಒಂದು ನಾಯಕಿಯಾಗಿ ಅವರೇ ಮುಂದಾಗಿ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾರೆ. ಏನು ಕೆಲಸಕ್ಕೂ ಆಗಲ್ಲ ಅಂತ ಹೇಳಲ್ಲ ಅವರು. ಎಲ್ಲ ಈಗ ಒಂದು ಕೆಲಸ ಇಲ್ಲ ಅವರಿಗೊಂದು MLA ಅಂದರೆ ex-MLA ಆದರೂ ಯಾವುದಕ್ಕೂ ಮುಂದಾಗಿ ಅವರೇ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ಮಹಿಳೆಯರಿಗೂ ತುಂಬ ಸಾಥ್ ಕೊಡ್ತಾರೆ. ಯಾವುದಕ್ಕಾದ್ರೂ ಏನೇ ಮಾಡೋಣ ಅಂದ್ರೆ ಮಾಡೋಣ ಅಂತ ಹೇಳ್ತಾರೆ ಅವರು. ಅಷ್ಟು ಇದಿದ್ದಾರೆ. ಮತ್ತೊಂದು ಸಲ ಅವರು CM ಆಗಬೇಕಂತ ನಮ್ಮ ಆಸೆ. ಶಾಸಕಿ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತಾರೆ? ನನ್ನ ಹೆಸರು ವೃಂದಾ ವಿಲಾಸ್ ದಾಮ್ಸಡೇಕರ್. ಮೇಡಮ್ ಅಂದರೆ ಮಾತಾಡೋದಂದರೆ ಮೇಡಮದ್ದು ಮಾತಾಡೋಕ್ಕೆ ಶಬ್ದನೇ ಇಲ್ಲ. ಯಾಕೆಂದರೆ ಅವರು ಬಂದ ನಂತರನೇ ಲೇಡೀಸರಿಗೆ ಒಂದು ತುಂಬ ಹುಮ್ಮಸ್ಸು ಬಂದಿದೆ ಮತ್ತು ಬಲನೂ ಬಂದಿದೆ. ಯಾಕೆಂದರೆ ಪ್ರತಿಯೊಂದು ವಾರ್ಡ್ನಲ್ಲಿ ಅವರು ಏನಾದರೂ ಒಂದು ಕೆಲಸ ಮಾಡಿದ್ದಾರೆ. ನಮ್ಮ ಇದರಲ್ಲೂ ಕೂಡ ಅವರು ದೇವಸ್ಥಾನ ಎಲ್ಲ ಕಟ್ಕೊಂಡು ನಮಗೆಲ್ಲ ಚಲೋ ಮಾಡಿಕೊಟ್ಟಿದ್ದಾರೆ. ಅವರು ಬಂದ ನಂತರನೇ ನಮ್ಮದು ಇದು ಸೂಪರ್ ಫೆಸಿಲಿಟಿ ಆಸ್ಪತ್ರೆದೆಲ್ಲ ಆಗಿತ್ತಲ್ಲ. ನಂತರ ಈಗಾಗಲಿ ಅದನ್ನು ಫಸ್ಟ್ ಬಂದದ್ದು ರೂಪಾಲಿ ತಂದದ್ದೇ. ಅದು 450 ಹಾಸಿಗೆ ಎಲ್ಲ ಅವರೇ ಇದು ಮಾಡಿದ್ರಲ್ಲ ಸರ್, ಅದು ಒಂದು ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಂದು ವಾರ್ಡಿಗೆ ಅಥವಾ ಪ್ರತಿಯೊಂದು ವಾರ್ಡಿಗೆ ಸಮಾಜಕ್ಕೆ ಅವರು ಸಭಾಭವನ ಅಥವಾ ದೇವಸ್ಥಾನದ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸ್ತದೆ ಅವ್ರ ಬಗ್ಗೆ. ಅದು ನಮ್ಮದು ಒಂದೇ ಕನಸು, ಅವ್ರಿಗೆ ಮಿನಿಸ್ಟರ್ ಆಗಿ ನೋಡಬೇಕಂತ ಆಸೆ ಇದೆ ನಮ್ಗೆ ತುಂಬ. ಆಗಬೇಕು, ಆ ದೇವರಲ್ಲಿ ಪ್ರಾರ್ಥನೆ ಒಂದೇ, ಅವರು ಬೇಗ ಮಿನಿಸ್ಟರ್ ಈ ಸಲ ಆದರೂ ಅವ್ರಿಗೆ ಟಿಕೆಟ್ ಸಿಗ್ತದೆ. ಅವರಿಗೆ ಮಿನಿಸ್ಟರ್ ಆಗಬೇಕಂತಲೇ ನಮ್ದು ಆಸೆ. ಗೆಲ್ತಾರೆ. ನಾವು ಅವ್ರಿಗೆ ಗೆಲ್ಸ್ಕೊಂಡು ತರ್ತೇವೆ. ಪ್ರತಿಯೊಂದು ವಾರ್ಡಿಗೆ ಹೋಗಿ ನಾವು ಅವರಿಗೆ ಈ ಸಲ ಗೆಲ್ಲಿಸ್ತೇವೆ ಸರ್. ಹೌದು, ಅಷ್ಟು. ಸರ್, ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವ್ರ ಬಗ್ಗೆ ಏನು ಹೇಳ್ತಾರೆ? ಇವತ್ತು ನಾವು ಕಾರವಾರದಲ್ಲಿ ನಮ್ಮ ಮುರಳೀಧರ ಮಠಲ್ಲಿ ಪ್ರಶಿಕ್ಷಣ ವರ್ಗ ನಡೀತಾ ಇದೆ. 2 ದಿವಸದಿಂದ ಪ್ರಶಿಕ್ಷಣ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇವತ್ತು ತಾವು ಕೇಳಿದ್ದು ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರಾದಂಥ ರೂಪಾಲಿನ ಬಗ್ಗೆ ಎಷ್ಟು ಹೇಳಿದ್ರೆ ಅಷ್ಟೇ ಕಡಿಮೆ. ಯಾಕಂದರೆ ಅವರು ಈ ನಮ್ಮ ಕ್ಷೇತ್ರದಲ್ಲಿ ಯಾವ ಶಾಸಕರಿದ್ದರು ಅವ್ರು ಭಾಳಷ್ಟು ಅನುದಾನವನ್ನು ತಂದಿದ್ದರು. ಭಾಳಷ್ಟು ಅಂದರೆ ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇನ್ನೂ ತನಕ ಆ ಕೆಲಸ ಕೂಡ ಏನು ಸ್ವಲ್ಪ ಕೆಲಸ ಇನ್ನೂ ತನಕ ಈಗಿಂದ ಶಾಸಕರು ಕೂಡ ಇನ್ನೂ ಮಾಡ್ತಾಯಿಲ್ಲ. ಅಂದರೆ PWDದವರು ಅನುದಾನ ಇದೆ, ಆದರೆ ಅದಕ್ಕೆ ಯಾವುದು ಸ್ಪಂದನೆ ಮಾಡ್ತಾಯಿಲ್ಲ. ಯಾಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. 2 ವರ್ಷ ಅವಧಿ ಆಗೋಗಿದೆ ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರ. ಆದರೆ ಈ ಸರ್ಕಾರ ಅಂತ ಟೋಟಲಿ ದಿವಾಳಿ ಆಗಿದೆ. ಆದರೆ ನಮ್ಮ ರೂಪಾಲಿ ನಾಯ್ಕ ಮೇಡಮ್ ಅವರು ಎಲ್ಲ ಕಡೆಗೆ ನಮ್ಗೆ ಫಂಡನ್ನು ಅನುದಾನವನ್ನು ಕೊಟ್ಟಿದ್ದು. ನಮ್ಮ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ಇದ್ದಾಗ ಭಾಳಷ್ಟು ಅನುದಾನ ಕೊಟ್ಟಿದ್ದು. ಇವತ್ತು ಕೂಡ ಹೇಳಬೇಕಾದ್ರೆ ಈಗ ನಮ್ಮ ಭಾಳಷ್ಟು ದೇವಸ್ಥಾನ ಕೂಡ ಅನುದಾನ ಕೊಟ್ಟಿದ್ದು. ಆದರೆ ಇನ್ನೂ ತನಕ ಕೆಲಸ ಆಗಲಿಲ್ಲ. ಭಾಳಷ್ಟು ಅನುದಾನ ಈ ಸರ್ಕಾರವನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮತ್ತು ಅಭಿವೃದ್ಧಿ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಅಂದರೆ ರೋಡ್ ಇರಲಿ, ಯಾವ ಒಳಚರಂಡಿ ಇರಲಿ, ಒಂದು ಸಭಾಭವನ ಇರಲಿ, ಮಾಲಾದೇವಿ ಗ್ರೌಂಡ್ ಕ್ರೀಡಾಕೂಟ ಕೂಡ ಅದು ಗ್ರೌಂಡ್ ಕೂಡ ಒಳ್ಳೆ ಡೆವಲಪ್ ಮಾಡಲಿಕ್ಕೆ ಭಾಳಷ್ಟು ಅನುದಾನ ಕೊಟ್ಟಿದೆ. ಆದರೆ ಈಗಿನ ಸರ್ಕಾರ ಅದು ಸ್ವಲ್ಪ ಮಟ್ಟಿಗೆ ಬೇರೆ ಡೈವರ್ಟ್ ಮಾಡಿದ್ದಾರೆ ಫಂಡ್. ಸರ್, ಮಾಜಿ ಶಾಸಕಿಗಿಂತ ನಮಗೆ ಇವಾಗ ಶಾಸಕಿನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇವಾಗ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅನೌನ್ಸ್ಮೆಂಟ್ ಆಗಿದೆ. ಅನೌನ್ಸ್ಮೆಂಟ್ ಆಗಿ ಹೋಗೋದಲ್ಲ ಸರ್, ಇದು ಅದಕ್ಕಂಕ ರಿಕ್ರೂಟ್ಮೆಂಟ್ ಬೇಕು. ಆಮೇಲೆ ಡಾಕ್ಟರ್ಸ್ ಇಲ್ಲ, ಅವೆಲ್ಲ ಬರ್ತಾರೆ. ಇವಾಗ ಯಾರೋ ಬಂದ್ಕೊಂಡು ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗೋದಿಲ್ಲ ಸರ್. ಇವಾಗ ಅದು ಅವಾಗೆಲ್ಲ ಯಾವಾಗ ತರ್ತಾರೆ, ಅವ್ರು ಏನು ಯಾವಾಗಂತ ಇನ್ನೂ ಇಲ್ಲ. ಅನೌನ್ಸ್ಮೆಂಟ್ ಮಾಡ್ತಾರೆ, ಹೋಗ್ತಾರೆ. ಮತ್ತು ಶಾಸಕಿ ಅಂದ್ರೆ ಇವಾಗ ಅವರು ಇಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ ಎಲ್ಲ ತಂದರು. ಇವಾಗ ಅದೇ ನಡೀತು. ಇವಾಗ ಏನಾಗಿದೆ, ರೋಡ್ ತಂದರು, ರೋಡೆಲ್ಲ ನಡೀತಾ ಇದೆ. ಅರ್ಧಂಬರ್ಧ ಎಲ್ಲ ರೋಡ್ ರಿಫಂಡ್ ಎಲ್ಲ ಫಂಡ್ ರಿಟರ್ನ್ ಹೋಗಿದೆ. ಇವಾಗ ಯಾವಾಗ ಆಗುತ್ತೆ ಅಂತ ಅದು ಗ್ಯಾರಂಟಿ ಇಲ್ಲ. ಆ ಥರ ಆಗಿದೆ. 100% ಸರ್, 200%. ಮೊದಲಿನಕ್ಕಿಂತ ಬಹುಮತದಲ್ಲಿ ಮತ್ತು ಬರುತ್ತೆ ಸರ್, ಅಷ್ಟು ಬರುತ್ತೆ ಸರ್. ಗ್ಯಾರಂಟಿ ಇವಾಗ ಜನಕ್ಕೆ ಗೊತ್ತಾಗಿದೆ ಸರ್. ಗ್ಯಾರಂಟಿ ಅಂದರೆ 2,000 ರೂಪಾಯಿ ಕೊಟ್ಟು ಯಾವ ಥರ ಮೋಸ ಮಾಡ್ತಾ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲ ರೇಟ್ ಎಲ್ಲ ಹೆಚ್ಚಾಗಿದೆ, ಯಾವ ಥರ ರಿಜಿಸ್ಟ್ರೇಷನ್ ಫೀ ಹೆಚ್ಚಾಗಿದೆ, ಜನಕ್ಕೆ ಗೊತ್ತಾಗಿದೆ. ಅವರೆಲ್ಲ ಮೂರ್ಖರು ಮಾಡಿದಂತ ಎಲ್ಲರಿಗೂ ಗೊತ್ತಿದೆ ಸರ್.
ಮತ್ತಷ್ಟು ಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರಿಗೆ ಅವಕಾಶ ಮನ್- ಸಿಗಬೇಕು ಅನ್ನೋ ಬಗ್ಗೆ ಮಂತ್ರಿ ಆಗಲೇಬೇಕು ಸರ್. ನೆಕ್ಸ್ಟ್ ಟೈಮ್ ಗೆದ್ದ ಮೇಲೆ ಮಂತ್ರಿನೇ ಆಗ್ಬೇಕು ಮೇಡಮ್ ಅವರು. ಆ ಥರ ಜನರ ಜೊತೆ ಒಳ್ಳೆ ಇರ್ತಾರ, ಒಳ್ಳೆ ಕಾರ್ಯಕರ್ತರು, ಜನರು ಎಲ್ಲರದ್ದು ಒಳ್ಳೆ ಆಗಿದ್ದಾರೆ. ಇವಾಗ ನೋಡಿ ಸರ್, ರೆಸ್ಪಾನ್ಸ್ ಆಲ್ಮೋಸ್ಟ್ ನೀವು ಇವಾಗ ರೀಸೆಂಟಾಗಿ ಬಂದು ಏನೋ ವಿಡಿಯೋ ಕ್ಲಿಪ್ ಮಾಡೋದವಲ್ಲ ಸರ್. ಮೊದಲಿಂದನೇ ಇವಾಗ ಎಷ್ಟು ಸೋತ ಮೇಲೂ ಕಂಟಿನ್ಯೂ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಆಗಿ ಸೋತ ಮೇಲೆ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಇಲ್ಲಿರಲ್ಲ. ಯಾವಾಗ ಬರ್ತಾರೆ, ಇಲೆಕ್ಷನ್ 1 ವರ್ಷ ಅಲ್ಲ 5 ತಿಂಗಳಿರೋ ಬರ್ತಾರೆ. ಇವ್ರು ಸೋತ ಮೇಲೂ ಕಂಟಿನ್ಯೂ ಆಗಿ ಇವಾಗ ವರ್ಕ್ ಮಾಡ್ತಾನೆ ಇದ್ದಾರೆ 5 ವರ್ಷದಲ್ಲಿ. ಮೇಡಮ್ ಅವರು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಆದಂಥ ನಮ್ಮ ಯಡಿಯೂರಪ್ಪ ಸರ್ ನೇತೃತ್ವದಲ್ಲಿ 178 CR ತಂದಿದ್ದರು, ಅಂದರೆ ಈ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ. ಅದೇ ಹಾಸ್ಪಿಟ್ಲ್ ಈಗ ರೆಡಿಯಾಗಿದೆ. ಈಗ ಈ ಹಾಸ್ಪಿಟ್ಲ್ ಮೊನ್ನೆ ಮುಖ್ಯಮಂತ್ರಿ ಅವರಿಗೆ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ಅವರು ಸೂಪರ್ ಸ್ಪೆಷಲಿಸ್ಟ್. ಆದರೆ ಆ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಆದಷ್ಟು ಬೇಗ ಆಗಬೇಕಂತ ನಮ್ಮದು ಕೂಡ ಅನಿಸಿಕೆ. ಯಾಕಂದರೆ ಈಗ ನಮ್ಮ ಸರ್ಕಾರದಲ್ಲಿ ಆಗಿದ್ದು ಅದು ಹಾಸ್ಪಿಟಲ್ 175 ಕೋಟಿಯಿಂದ ಆಗಿದ್ದು ಹಾಸ್ಪಿಟಲ್ ಅದು. ಆದರೆ ಆ ಹಾಸ್ಪಿಟಲಲ್ಲಿ ಇವತ್ತು ನಮ್ಮ ದುಃಖದಿಂದ ಹೇಳಬೇಕಾಗ್ತದೆ, ನಮ್ಮ ಒಬ್ಬರು ಬಡವರದವರು BPL ಕಾರ್ಡ್ ಇದ್ದವರು ಕೂಡ ಇವತ್ತು ದುಡ್ಡು ತುಂಬಿಕೊಂಡು ಆ ಹಾಸ್ಪಿಟಲಲ್ಲಿ CT ಸ್ಕ್ಯಾನ್ ಮಾಡ್ತಾರೆ. ಬ್ಲಡ್ ರಿಪೋರ್ಟ್, CT ಸ್ಕ್ಯಾನ್ ಯಾವುದು ಇದ್ದರೆ, ಎಕ್ಸ್ರೇ ಇದ್ದರೆ ಕೂಡ ಈ ಸರ್ಕಾರದವರು ಈ ಬಿಟ್ಟಿ ಬಗ್ಗೆ ಏನು ಫ್ರೀ ಕೊಟ್ಟಿದ್ದಾರಲ್ಲ ಅದರಲ್ಲಿ ಇವತ್ತು ದುಡ್ಡು ತೆಗಿತಾ ಇದ್ದಾರೆ. ಬಸ್ ಡಿಪೋಲ್ಲಿ ಹೋದರೆ ಬಸ್ ಇಲ್ಲ, ಒಂದು ಟಯರ್ ಇರೋದಿಲ್ಲ ಬಸ್ಸಿಗೆ. ಅದು ಬೆಂಗಳೂರಿಂದ ರಾತ್ರಿ ಬರೋದು ಬಸ್, ಅದರಲ್ಲಿ ಟೈರ್ ಹಿಡ್ಕೊಂಡು ನಾವು ಲೋಕಲ್ ಬಸ್ ಹೊಡಿತಾ ಇದ್ದಾರೆ. ಈ ಶಾಲೆ ಹೋಗೋದು ಮಕ್ಕಳಿಗೆ ಎಲ್ಲ ಫೆಸಿಲಿಟಿ ಇತ್ತು ಮೊದಲೇ. ಆದರೆ ಈ ಬಸ್ ಕೂಡ ಭಾಳಷ್ಟು, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ತೊಂದರೆ ಇದೆ. ಮತ್ತು ಕರೆಂಟ್ ಅಂತ ಹೇಳಬೇಕಂದ್ರೆ ಅದು ಡೈಲಿ ನಮ್ಗೆ ಅಂದರೆ ಹೇಳಿ ಬೇಜಾರಾಗಿದೆ. ಇಡೀ ದಿವಸದಲ್ಲಿ 3 ತಾಸು ಕರೆಂಟ್ ತೆಗಿತಾರೆ KBದವರು. ಅದು ಯಾಕಂದರೆ ಫ್ರೀ ಕರೆಂಟ್ ಕೇಳಿದ್ರೆ ಫ್ರೀ ಕರೆಂಟ್ ಮೇಂಟೆನೆನ್ಸ್ ಮಾಡಿರಿ. ನಾವು ಹೇಳೋದಿಲ್ಲ ಮೇಂಟೆನೆನ್ಸ್ ಮಾಡಬೇಡ ಅಂತ. ಒಂದು ಮೇಂಟೆನೆನ್ಸ್ ಮಾಡಬೇಕಾದ್ರೆ 10 ಕಾಂಟ್ರಾಕ್ಟರ್ಗೆ ಕೊಡ್ರಿ ನೀವು ಕೆಲಸ. 10 ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡು 10 ದಿವಸದ ಕೆಲಸ 1 ದಿವಸಲ್ಲಿ ಮಾಡಿರಿ. ಮೊದಲೇ ನಮ್ಮ ಬುಧವಾರ ದಿವಸ ಒಂದು ಶಟ್ ಡೌನ್ ಇರ್ತಿದೆ ನಮ್ಮ ಕಾರವಾರದಲ್ಲಿ. ಇವತ್ತು ದಿವಸದಲ್ಲಿ ಡೈಲಿ ಶಟ್ ಡೌನ್ ಆಗ್ತದೆ. ಈಗ ಇದು ಎಕ್ಸಾಮ್ ನಡೀತಾ ಇದೆ. ಇವತ್ತಿನ ದಿವಸದಲ್ಲಿ 10th ಎಕ್ಸಾಮ್ ನಡೀತಾ ಇದೆ. ಆ 10th ಎಕ್ಸಾಮ್ 2 ಗಂಟೆ ಆದ ನಂತರ ಇವತ್ತು ಕರೆಂಟ್ ತೆಗೆದುಬಿಟ್ಟಿದ್ದಾರೆ 3 ಗಂಟೆ ತನಕ. ಇಂಥ ದಿವಾಳಿ ಆಗಿದೆ ಸರ್ಕಾರದಲ್ಲಿ. ನಾವು ಮುಂದಿನ ದಿವಸಲ್ಲೇ ಎಲ್ಲರ ಜನರು ಒಂದು ಎಚ್ಚರಿಕೆ ಆಗಬೇಕು. ಈ ನಮಗೆಲ್ಲರಿಗೆ ಫ್ರೀ ಗ್ಯಾರಂಟಿ ಏನು ಬೇಕಂತ ಇಲ್ಲ. ಒಂದು ಮೆಡಿಕಲ್ ಫೆಸಿಲಿಟಿ ಬೇಕು, ಎಜುಕೇಷನ್ ಫೆಸಿಲಿಟಿ ಅಷ್ಟು ಫ್ರೀ ಕೊಟ್ಟರೆ ಅಡ್ಡಿಲ್ಲ. ಯಾವುದೇ ಸರ್ಕಾರ ಬರಲಿ, ಅದು ಒಂದು ಫೆಸಿಲಿಟಿ. ಮತ್ತು ಸೀನಿಯರ್ ಸಿಟಿಸನ್ಗೆ ಏನಾದರೂ ಫೆಸಿಲಿಟಿ ಕೊಡ್ರಿ ಅಂತ ಹೇಳ್ತಾ ನಮ್ಮ ರೂಪಾಲಿ ನಾಯ್ಕ ಅವರು ಮುಂದಿನ ಸಲ ಶಾಸಕರಾಗ್ತಾರೆ. ಮತ್ತು ನಮ್ಮದು ಈ ಒಂದು ಉಸ್ತುವಾರಿ ಸಚಿವರು ಅವರಿಗೆ ಸಿಗ್ತದಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಅವರದು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯತೆ ಹೇಗಿದೆ ಅಂತೇಳಿ? ಸರ್, ಅವರು ಒಂದು ಮಹಿಳೆಯಾಗಿ ಜನರಿಗೆ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿಯ ಸ್ಥಳೀಯವಾಗಿ ಏನೇನು ಸಮಸ್ಯೆ ಉಂಟು ಅವಳಿಗೆ ಮುಂಚಿಂದ ಅವರಿಗೆ ಗೊತ್ತಿರೋದ್ರಿಂದ ಅವರು ಸ್ಥಳೀಯವಾಗಿ ಏನೇನು ಪ್ರಾಬ್ಲಮ್ ಉಂಟು ಅದು ಒಂದೊಂದೇ ಸಮಸ್ಯೆ ಅವರು ನಿವಾರಿಸೋಕೆ ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಕಷ್ಟಪಡ್ತಾ ಅವ್ರದ್ದು. ಆದರೆ ಸೆಕೆಂಡ್ ಟರ್ಮ್ನಲ್ಲಿ ಅವರಿಗೆ ಪುನಃ ಅವ್ರ ದೇವರ ಇಚ್ಛೆ ಏನು, ಅವ್ರು ಕೆಲವೊಂದು ಮತಗಳಿಂದ ಸೋಲ್ಬಿಟ್ರು. ಆದರೂ ಇನ್ನೂ ಅವರಲ್ಲಿ ಆ ಒಂದು ಶಕ್ತಿ ಉಂಟು. ತಾನು ಪುನಃ ಈ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ತಾನು ತನ್ನ ಲೆವೆಲ್ಗಿಂತ ಹೆಚ್ಚು ಎಷ್ಟು ವರ್ಕ್ ಮಾಡ್ಬೋದು ಆ ವರ್ಕ್ ಮಾಡ್ತಾ ಇದ್ದಾರೆ. ಅವಳು ಈಗ ಅಧಿಕಾರದಲ್ಲಿ ಇಲ್ಲದರೂ ಕೂಡ ಒಂದು ರಾಜ್ಯದ ಒಂದು ಪಕ್ಷದ ದೇಶದ ಪಕ್ಷದ ಒಂದು ಉಪಾಧ್ಯಕ್ಷೆಯಾಗಿ, ಅವಳು ರಾಜ್ಯ ಉಪಾಧ್ಯಕ್ಷೆಯಾಗಿ ಅವಳು ತನ್ನ ಕೈಲಾದ ಮಟ್ಟಿಗೆಕ್ಕಿಂತ ಹೆಚ್ಚಾಗಿ ಅವರು ವರ್ಕ್ ಮಾಡ್ತಾ ಇದ್ದಾಳೆ. ಮತ್ತು ಅವರಿಗೆ ಜನಪರ ಕಾಳಜಿ ತುಂಬ ಉಂಟು, ಬಡವರ ಬಗ್ಗೆ ತುಂಬ ಕಾಳಜಿ ಉಂಟು. ಅವರು ಈ ಅಧಿಕಾರ ಮತ್ತು ಅವ್ರು ಪುನಃ ಮತ್ತೊಮ್ಮೆ ಸಿಕ್ಬಿಟ್ರೆ ಅವರು ಮತ್ತು ಅದ್ರ ಬಗ್ಗೆ ನಮ್ಮ ಈ ಸ್ಥಳೀಯದ ಸಮಸ್ಯೆ ಸುಮಾರು ಅವರು ಸಮಸ್ಯೆಯನ್ನು ನಿವಾರಣೆ ಮಾಡಿ ಒಳ್ಳೆಯ ಒಂದು ಪಥದಲ್ಲಿ ತರ್ಬೋದು ಅಂಥೇಳಿ ನಾನು ಇಚ್ಛೆ ಪಡ್ತೀನಿ. ಸರ್, ಈ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ತಮ್ಮ ಅಮ್ಮ ಕೂಡ ಹೌದು. ಏನು ಹೇಳ್ತಾರೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ, ಅವ್ರ ಬಗ್ಗೆ ಅಂತೇಳಿ? ನೋಡಿ, ಅವರು ಒಂದು ಹೆಣ್ಣಾಗಿ ಅವ್ರದ್ದು ಬರೀ ಕ್ಷೇತ್ರ ಮನೆ ಅಷ್ಟೂ ಅವರು ನೋಡಬೇಕಾಗುತ್ತೆ. ಅವ್ರದ್ದು ಲೈಫಲ್ಲಿ ಅವರು ಒಂದು ಕಾನ್ಸಂಟ್ರೇಟ್ ಮಾಡಿ ಬಂದಿರೋದು ಮನೆಗಿಂತ ಜಾಸ್ತಿ ಅವ್ರಿಗೆ ಕ್ಷೇತ್ರ ಮುಖ್ಯವಾಗಿದೆ. ಯಾಕಂದರೆ ನಾನು ಬೆಂಗಳೂರಲ್ಲಿ ಇರ್ತಿದ್ದೆ, ಮುಂಚೆ ಮೈಸೂರಲ್ಲಿ ಇರ್ತಿದ್ದೆ, ಬರ್ತೀನಿ ಹೋಗ್ತೀನಿ. ಆದರೂ ಅವರು ನಮಗೆ ಸಿಗೋದು ತುಂಬ ಕಮ್ಮಿ ಮನೆಯಲ್ಲಿ. ಸೊ ಜಾಸ್ತಿ ಟೈಮ್ ಅವ್ರು ಎಲ್ಲಿರ್ತಾರೆ ಅಲ್ಲೋಗಿ ನಮಗೆ ಅವ್ರು ಸಿಗಬೇಕಾಗಿದೆ. ಇನ್ನೊಂದೇನೆಂದರೆ ಅವರಿಗೆ ಕಾರವಾರ ಅಂಕೋಲದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕು, ಅವರಿಗೆ ಒಂದು ಸ್ಮಾರ್ಟ್ ಸಿಟಿ ಥರ ಆಗಬೇಕು.
ಇನ್ನು ಅಂಡರ್ ಡೆವಲಪ್ಡ್ ಸಿಟಿ ಥರ ಇರಬಾರ್ದು ಅಂತ ಒಂದು ಆಸೆ ಇದೆ. ಅಂದರೆ ಮನೆಯಲ್ಲಿ ಹೇಗಿರ್ತಾರೆ, ಜನರ ಜೊತೆಗೆ ಹೇಗಿರ್ತಾರೆ ರೂಪಾಲಿ ಮೇಡಮ್? ಮನೆಯಲ್ಲಿ ಈಗ ಚಿಕ್ಕವರಿದ್ದಾಗ ತುಂಬ ಸ್ಟ್ರಿಕ್ಟ್ ಇದ್ದರು. ಈಗ ಸ್ವಲ್ಪ ನಾವು ದೊಡ್ಡವರಾದ್ಮೇಲೆ ಸ್ವಲ್ಪ ಮದುವೆಗಿದೆ ಆದಮೇಲೆ ಈಗ ಮೊಮ್ಮಗು ಕಡೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿರ್ತಾರೆ. ಓಕೆ. ಅಮ್ಮ ಅನಿಸುತ್ತೆ ಯಾವಾದ್ರೂ ಮನೆಯಲ್ಲಿ ಸಮಾಜ ಕೆಲಸನೇ ಜಾಸ್ತಿ ಆಯಿತು, ಮನೆಯವರಿಗೆ ಸಮಯ ಕೊಡೋದಿಲ್ಲ ಅಂತೇಳಿ ಯಾವಾಗತ್ತಾದ್ರೂ ಅನಿಸಿದ್ಯಾ ಆ ಥರದ್ದು? ಅಲ್ಲ, ಅನ್ನಿಸಿದೆ. ಬಟ್ ಅವ್ರು ಮಾಡ್ತಿರೋ ಕಾರ್ಯ ಇದಕ್ಕಿಂತ ತುಂಬ ದೊಡ್ಡದಿದೆ. ಜನರ ಸೇವೆಗಿಂತ ದೊಡ್ಡದು ಸೇವೆ ಯಾವುದೂ ಇಲ್ಲ. ಸೊ ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ, ಹಂಗೆ ಮಾಡ್ತಾ ಹೋಗಲಿ. ಮುಂದೆ ಅವ್ರ ಜೊತೆ ನಾನು ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತ್ಕೋತೀನಿ. ಜನಗೋಸ್ಕರ ಏನಾರೇ ನಮ್ಮ ಕೈಯಿಂದ ಸಹಾಯ ಆದರೆ ನಾನು ಮಾಡ್ತೀನಿ. ಅಂದರೆ ತಾವು ಕೂಡ ರಾಜಕಾರಣದಲ್ಲಿ ಮುಂದುವರಿದ್ದೀರಿ? ಇಲ್ಲ ಸರ್, ಹಂಗಂತಲ್ಲ. ರಾಜಕಾರಣ ಅದೆಲ್ಲ ಮುಂದೆ ನೋಡಬೇಕು. ಈಗ ನಾನು ಬಿಸ್ನೆಸ್ ಇದೆ, ನಾನು ಬಿಸ್ನೆಸ್ ಮಾಡ್ತಾ ಸೋಷಿಯಲ್ ವರ್ಕ್ ಥರ ಏನಾದ್ರು ಸಪೋರ್ಟ್ ಮಾಡ್ಬೋದು, ಯಾರಿಗಾರು ಕಷ್ಟ ಇದ್ದರೆ ಏನಾರು ಹೆಲ್ಪ್ ಮಾಡ್ಬೋದು ಅಂದರೆ ಆ ಥರ ಸಪೋರ್ಟ್ ಮಾಡ್ತೀವಿ. ಅವ್ರ ಜೊತೆ ಹೋಗೋದು ಬರೋದು, ಅವ್ರಿಗೆ ಏನಾರೇ ಹೆಲ್ಪ್ ಬೇಕಾದ್ರೆ ಅವ್ರು ಹೋಗದೆ ಆಗದೆ ಇದ್ದಾಗ ನಾನು ಹೋಗ್ಬಿಟ್ಟು ಮಾಡ್ತೀನಿ. ಅಮ್ಮನವರಿಗೆ ಹೆಚ್ಚೆಚ್ಚು ಅವಕಾಶ ಸಿಕ್ಕಂಥದ್ರ ಬಗ್ಗೆ, ಅವರು ಶಾಸಕಿ ಆದರು, ನೆಕ್ಸ್ಟ್ ಈಗ ರಾಜ್ಯ ಉಪಾಧ್ಯಕ್ಷ ಆಗಿದ್ದಾರೆ, ಮಹಿಳೆಯರು ಹೆಚ್ಚು ಅವಕಾಶ ಸಿಗೋದ್ರ ಬಗ್ಗೆ ಮತ್ತು ಸಿಕ್ಕಿರೋದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ರಾಜ್ಯ ಉಪಾಧ್ಯಕ್ಷ ಆಗಿರೋದು ನಮಗಂತೂ ಅದು ತುಂಬ ಶಾಕ್ ಆಗಿರೋ ವಿಷಯ. ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಷ್ಟು ದೊಡ್ಡ ಹುದ್ದೆ ಅದು. ಯಾಕಂದರೆ ಅದೊಂದು ಕೊಡಬೇಕಂದ್ರೆ ಅವರು ದೊಡ್ಡವರೆಲ್ಲ ಯೋಚನೆ ಮಾಡಿ ಕೊಟ್ಟಿರ್ತಾರೆ, ಜವಾಬ್ದಾರಿ ನಿಭಾಯಿಸ್ತಾರೆ ಅಂತ. ಬಟ್ ಆದರೂ ನಮ್ಗೆ ಅದು ಪೊಸಿಷನ್ ಅಮ್ಮಂಗೆ ಕೊಟ್ಟಾಗ ತುಂಬ ಶಾಕ್ ಆಗಿರೋ ವಿಷಯ. ಯಾಕಂದರೆ ನಾವು ದೊಡ್ಡ ಜವಾಬ್ದಾರಿ, ಅದನ್ನು ಅವ್ರ ಕೈಯಲ್ಲಿ ಆದಷ್ಟು ಮಿತಿ ಮೀರಿ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಪಾರ್ಟಿನ ಬೆಳೆಸೋಕ್ಕೆ, ಸಂಘಟನೆಯಲ್ಲಿ ಎಲ್ಲ ಮಾಡಿಬಿಟ್ಟು ಆ ಥರ. ನಾನು ಇಷ್ಟೊತ್ತು ಜನರನ್ನು ಮಾತಾಡಿಸ್ತಾ ಇದ್ದೆ, ಅವರ ಗುಣ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಎಷ್ಟು ಜನ ಮಾತಾಡಿದ್ರು. ಹಾಗಾಗಿ ಇಷ್ಟು ಜನಪ್ರಿಯತೆಗೆ ಅವರ ಇಂತಹ ಗುಣಕ್ಕೆ ಏನು ಕಾರಣ ಇರಬಹುದು ಅಂತ? ಎಲ್ಲ ಅವರ ಬೆಳವಣಿಗೆ, ಅವ್ರ ತಂದೆಯವರಾದ ಪ್ರಭಾಕರ್ ತಳೇಕರ್ ಅವರಿಗೆ ಅವರು ಒಂದು ಟೈಮಲ್ಲಿ ಊರಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರು. ಅವ್ರು ಬೆಳೆದಾಗ ಅವರು ಶ್ರೀಮಂತರು. ಬಟ್ ಅವ್ರಿಗೆ ಹಂಗೆ ಅವ್ರ ತಂದೆಯವ್ರು ತೀರ್ಕೊಂಡ್ಮೇಲೆ ಎಲ್ಲ ಕಷ್ಟ ಬಂತು. ಆ ಕಷ್ಟ ನೋಡಿದ್ದಾರೆ, ಶ್ರೀಮಂತಿಕೆನೂ ನೋಡಿದ್ದಾರೆ, ಕಷ್ಟನೂ ನೋಡಿದ್ದಾರೆ. ಅದರಿಂದ ಅವ್ರಿಗೂ ಗೊತ್ತು ಒಬ್ಬ ಬಡವರ ಜೀವನ ಹೆಂಗಿರುತ್ತೆ, ಅದನ್ನು ಹೆಂಗೆ ಚೇಂಜ್ ಮಾಡ್ಬೋದು ಅವ್ರ ಕೈಯಲ್ಲಿ ಅಂತ ಅವ್ರು ಟ್ರೈ ಮಾಡ್ತಾ ಬಂದಿದ್ದಾರೆ. ಆ ಥರ 2028ಕ್ಕೆ ಮತ್ತೆ ತಮ್ಮ ಅಮ್ಮನವರಿಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆಯಾ? ನಮಗಿದೆ ಸರ್, ನೋಡಬೇಕು. ಬಟ್ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು. ಬಟ್ ಕೊಟ್ಟರು ಕೊಡಲಿಲ್ಲ ಅಂದರು ಅವ್ರದ್ದು ಕಾರ್ಯ ಈಗಲೂ ಅವ್ರ ಶಾಸಕರು ಇಲ್ಲ, ಆದರೂ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ, ಯಾವತ್ತೂ ನಿಂತ್ಕೊಂಡಿಲ್ಲ. ಸೊ ಅದೊಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ ಸರ್. ಆ ವೀಕ್ಷಕರು ಕೇಳಿದ್ರಲ್ಲ, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನು. ರೂಪಾಲಿ ನಾಯಕ್ ಮಾಜಿ ಶಾಸಕಿಯಾಗಿದ್ದರೂ ಕೂಡ, ಸೋತರೂ ಕೂಡ ಇಂದಿಗೂ ಜನರ ಜೊತೆಗೆ ಇರ್ತಾರೆ, ಸಮಾಜ ಸೇವೆಯನ್ನು ಮಾಡ್ತಾರೆ, ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎನ್ನುವಂಥ ಮಾತುಗಳನ್ನು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ ಮಠ್, ವಿಶ್ವವಾಣಿ ಟಿವಿ, ಕಾರವಾರ.